6ನೇ ವಯಸ್ಸಿಗೆ ನಿಮ್ಗೆ ಬಣ್ಣದ ಬದುಕಿಗೆ ಎಂಟ್ರಿ ಆಗೋದಕ್ಕೆ ಒಂದು ಆಲೋಚನೆ ಬರುತ್ತೆ. ಅದನ್ನ ಮನೆಯವ್ರ ಹತ್ರ ಹೇಳಿದಾಗ ಮನೆಯವರ ರಿಯಾಕ್ಷನ್ ಯಾವ ರೀತಿ ಇತ್ತು? ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಸ್ಕೂಲಲ್ಲಿ ಏನಾಗ್ತೀನಿ ಅಂದ್ರೆ ನೀರು ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ನಗೋರು ಶಾಂತಂ ಪಾಪಂ ಇದಕ್ಕೂ ಕಳಿಸ್ತೆ. ಓಕೆ ನಾನು ಇಲ್ಲಿ ಕಳ್ಸೋಣ, ಏನೋ ಒಂದ್ ಸಣ್ಣ ಪುಟ್ಟ ರೋಲ್ ಸಿಗುತ್ತೆ, ಅಲ್ಲಿ ನಂಗೆ ನೆಟ್ವರ್ಕ್ ಮಾಡ್ಕೊಂಡು ಏನೋ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ. ಬಟ್ ಅಲ್ಲೂ ರಿಜೆಕ್ಟ್ ಮಾಡ್ಬಿಟ್ರು. ಮೈ ಓನ್ಲಿ ಎಕ್ಸ್ಪೆಕ್ಟೇಷನ್ ಫ್ರಮ್ ಶಾಂತಂ ಪಾಪಂ ವಾಸ್ ಅಟ್ಲೀಸ್ಟ್ ಒಂದು ಡೆಡ್ ಬಾಡಿ ಕ್ಯಾರೆಕ್ಟರ್ ಆದ್ರೂ ಕೊಡ್ತಾರೆ, ಒಂದ್ ಝೂಮ್ ಆಗ್ತಾರೆ, ಅಟ್ಲೀಸ್ಟ್ ಅಲ್ಲಾದ್ರೂ ಕಾಣಿಸ್ಕೋತೀನಿ ಅಂತ. ಬಟ್ 8 years more than 350 ಆಡಿಷನ್ಸ್ ಏನೋ ಕೊಟ್ಟೆ ನಾನು, ಎಲ್ಲ ರಿಜೆಕ್ಟೆಡ್. ಮಧ್ಯದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಬೇಕಾ ಇವೆಲ್ಲ ಬಿಟ್ಬಿಡು, ಬಿಕಾಸ್ ನಾನು ಚೆನ್ನಾಗಿ ಓದ್ತಾ ಇದ್ದೆ, ನಿನ್ ಸಮಾಧಾನಕ್ಕೆ ಒಂದು ಶಾರ್ಟ್ ಫಿಲಮ್ ಏನಾದ್ರು ಮಾಡು, ಸಪೋರ್ಟ್ ಮಾಡ್ತೀವಿ, ಬಟ್ ಈ ಸಿನಿಮಾ ಅಂತೆಲ್ಲ ಹೋಗ್ಬೇಡ ಅಂತೆಲ್ಲ ಹೇಳ್ತಿದ್ರು. ಅಫ್ಕೋರ್ಸ್ ಅವ್ರು ಹೇಳ್ಬೇಕಾದ್ ನಂಗೂ ಅನ್ಸ್ತಿತ್ತು ಹೌದಲ್ವಾ ಅಂತ. ಎಲ್ಲ ಈಸಿಯಾಗಿ ಆಗಂಗಿದ್ರೆ ಎಲ್ರು ಏನೋ ಆಗ್ಬಿಡ್ತಾರೆ, ನಾವು ಏನೋ ಕಷ್ಟ ಪಡ್ಬೇಕಂತ ಹೇಳಿ ನಾನು ಹೋಗ್ಬೇಕಾಗಿರೋ ಊರು ಸಿನಿಮಾ. ಅದ್ರ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಊರು ಬಸ್ ಸ್ಟಾಪ್ ಅಥವಾ ಚಿಕ್ಕ ಶೆಲ್ಟರ್ ಬಂದು ನನಗೆ ಸೀರಿಯಲ್. ಸೊ ನಾನು ಇಲ್ಲಿ ಕಂಫರ್ಟೇಬಲ್ ಆಗಿ ಇಲ್ಲೇ ಉಳ್ಕೊಂಡ್ಬಿಟ್ರೆ ನಾನು ಮುಂದೆ ಹೋಗ್ಬೇಕಾಗಿರೋ ಊರನ್ನ ತಲುಪಲ್ಲ. ಎಸ್, ಪ್ರತಿಯೊಬ್ಬರ ಲೈಫ್ ಅಲ್ಲಿ ತಂದೆ ಇಸ್ ದ ಫಸ್ಟ್ ಹೀರೋ ಆಗಿರ್ತಾರೆ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಅದ್ ನೋಡೋದಕ್ಕೆ ತಂದೆ ಇಲ್ಲ ಅಂತಂದಾಗ ಐ ಆಲ್ವೇಸ್ ಮಿಸ್ ದಿಸ್. ನಮ್ಮ ತಂದೆ ಒಂದ್ಸಲ ಐ ಆಮ್ ಪ್ರೌಡ್ ಆಫ್ ದಿಸ್ ಮಗನೆ ಅಂತ ಅಂದ್ಬಿಡಿದ್ರೆ ಮೇ ಬಿ ಆಸ್ಕರ್ ಗೆದ್ದಿರೋಷ್ಟು ಖುಷಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ದೇವ್ರು ನನ್ನ ಕಣ್ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಮ ಅಪ್ಪನ ಜೊತೆ 5 ನಿಮಿಷ ಮಾತಾಡಕ್ ಬಿಡ್ತೀನಿ, ನಿನ್ನ ಆಯಸ್ಸೆಲ್ಲ ಕೊಡ್ತೆ ಅಂದ್ರೆ ತಗೊಳಪ್ಪ. ಸಂಬಂಧಿಕರು ಒಂದಷ್ಟು ಜನ ಬೇಕು ಬೇಕಂತಾನೆ ಕೆಲವು ಕಾಮೆಂಟ್ಸ್ ಪಾಸ್ ಮಾಡಿರ್ತಾರೆ, ಅಫೇರ್ ಇರ್ಬೋದೇನೋ ಅದಕ್ಕೆ ನೀನು ಮದುವೆ ಆಗ್ತಾ ಇಲ್ಲ, ಈ ತರ ಒಂದಷ್ಟು ಚುಚ್ಚಿ ಮಾತಾಡೋದು. ಇದು ಪ್ರಾಬ್ಲಮ್ ಏನಂದ್ರೆ ನಾನು ಎಲ್ಲರೂ ಬೇಗ ನಂಬಿಡ್ತೀನಿ. ಆ ತರ ಮೋಸ ಹೋಗಿರೋ ಇನ್ಸಿಡೆಂಟ್ಗಳಿವೆ. ಆದ್ರೂ ಕೂಡ ಸಿಕ್ಕಾಪಟ್ಟೆ ತರಲೆ. ನಂಗೆ ತರಲೆ ಹೆಂಗಂದ್ರೆ ಈ ಸ್ಕೂಲಲ್ಲೆಲ್ಲಾನು ಫ್ರೆಂಡ್ಸ್ ರೇಗಿಸ್ಕೊತಾ ಇದ್ರು ಗೊತ್ತಾ. ನಂಗೆ ಅದೇನೋ ಗೊತ್ತಿಲ್ಲ, ನಂಗೆ ಯಾವಾಗಲೂ ಟೀಚರ್ಸ್ನ ರೇಗಿಸ್ಬೇಕು ಅನ್ಸೋದು. ನಾನು ಟೀಚರ್ಸ್ ಕಾಲು ಎಳಿಯೋದು, ಅವ್ರ ವಾಶ್ರೂಮ್ ಹೋದ್ರೆ ಲಾಕ್ ಹಾಕೊಂಡ್ ಬಂದ್ಬಿಡೋದು. ನಾನು ಹೋಗಿ ಯಾರಿಗೂ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಸಿಲ್ವ ಯಾವತ್ತು? ಸುತ್ತಮುತ್ತ ಎಲ್ಲ ತುಂಬಾ ನೋಡ್ತಾ ಇದ್ದೆ, ಲವ್ ಏನೋ ವಯಸ್ಸಲ್ಲಿ ಯಾವ ರೇಂಜ್ಗೆಲ್ಲ ಹುಡುಗರು ಉತ್ಸಾಹ ಬಿಡಿದ್ರು ಅಂತ. ಈ ಮದುವೆ ಕಾನ್ಸೆಪ್ಟ್ ಅಥವಾ ಮದುವೆ ಬಿಸ್ನೆಸ್ ಅನ್ನೋದು ಯಾರು ತಪ್ಪು ಮಾಡ್ತಿದಾರೆ? ತಂದೆ ತಾಯಿ ತಪ್ಪು ಮಾಡ್ತಿದಾರ ಅಥವಾ ಮಕ್ಕಳು ತಪ್ಪು ಮಾಡ್ತಿದಾರ? ನನ್ನ ಫ್ರೆಂಡ್ ಒಬ್ರು ಹುಡುಗಿ ಇದಾರೆ ಮೈಸೂರವ್ರು, ಅವ್ರು ಹೇಳಿದ್ದು ಆ ಹುಡುಗಿಯವ್ರ ಅಮ್ಮ ಫೋನ್ ಮಾಡ್ಬಿಟ್ಟು ಹುಡುಗನ ಕೇಳಿದ್ರಂತೆ, ಅಲ್ಲಪ್ಪ ಎಲ್ಲ ಓಕೆ, ಹುಡುಗರುಗಳೆಲ್ಲ 30-35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಿದ್ದಾರೆ, ಸೊ ನಾಳೆ ಮದುವೆ ಆದ್ಮೇಲೆ ನೀವು ಸತ್ತೋಗ್ಬಿಟ್ರೆ ನನ್ನ ಮಗಳಿಗೆ ಏನ್ ಗ್ಯಾರಂಟಿ? ಸೊ ಮದುವೆಗೆ ಮುಂಚೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ನನ್ನ ಮಗಳ ಹೆಸರು ನಾಮಿನಿ ಮಾಡ್ಬಿಡಿ, ಆದ್ರದ್ದು ನಂಗೊಂದು ಫೋಟೋ ಪ್ರೂಫ್ ಕಳಿಸಿ, ಆಮೇಲೆ ಮುಂದಿನ ಮಾತುಕತೆ. ನಿಮ್ಮ ಹುಡುಗ ಹೆಂಗೆ ಇರಿ, ದಪ್ಪಗೋ ಕಪ್ಪಗೋ ಕುಳ್ಳಗೋ ಉದ್ದಕ್ಕೆ ಹೆಂಗಿದ್ರು ನಮ್ಮ ಹುಡುಗ ನಂದು ಅಂತ ಓನ್ ಮಾಡಿದ್ರಲ್ಲ ಅವಾಗ ನೀವು ನಿಯತ್ತಾಗಿದ್ದೀರಾ ಅಂತ ಹೇಳ್ತೀನಿ. ಆಮೇಲೆ ನನಗೆ ಎಷ್ಟು ಜನ ಹುಡುಗರು ಇದ್ದಾರೆ ಗೊತ್ತಾ, ಹಿಂಗೆ ಚಿಟ್ಕೆ ಹೊಡೆದ್ರೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಬರ್ತಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ನೀವ್ರ ಜೊತೆ ಕಾನ್ವರ್ಸೇಷನ್ ಮಾಡಿರೋದಕ್ಕೇನೆ. ಸೊ ಒಬ್ಬ ಹುಡುಗ ಇದ್ದು ಇನ್ನೊಬ್ರು ಹುಡುಗರ ಜೊತೆ ಈ ಮಟ್ಟಕ್ಕೆ ಕಂಫರ್ಟೇಬಲ್ ನೀವು ಟೆಕ್ಸ್ಟ್ ಮಾಡಿದ್ರೆ ನೀವೆಲ್ಲಿ ನಿಯತ್ತಾಗಿದ್ದೀರಾ? ನಿನಗೂ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಗೊತ್ತಿದ್ರು ಒಂದು ಹುಡುಗ ನಿನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಅಂದ್ರೆ ನೀನೇನೋ ದೊಡ್ಡ ಸುಂದ್ರಿ ಅಂತ ಅಲ್ಲ, ನೀನು ಈಸಿ ಆಪ್ಷನ್ ಅನ್ನೋ ಕಾರಣಕ್ಕೆ ಮಾಡ್ತಿದ್ದಾನೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರಿಗೂ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ನಾವೆಲ್ಲ ಪರ್ಫೆಕ್ಷನ್ ಚೇಸ್ ಮಾಡ್ತಾ ಇದೀವಿ. ಹಾಟ್ ಬಾಯ್ ಫ್ರೆಂಡ್, ಹಾಟ್ ವೈಫ್, ಪರ್ಫೆಕ್ಟ್ ಹಸ್ಬೆಂಡ್, ಪರ್ಫೆಕ್ಟ್ ವೈಫ್, ಪರ್ಫೆಕ್ಷನ್ ಚೇಸ್ ಮಾಡ್ತಾ ಇದೀವಿ. ನಾವು ಪರ್ಫೆಕ್ಷನ್ ಇನ್ನೊಬ್ಬರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ನಮ್ಮನ್ನ ನಾವು ಪರ್ಫೆಕ್ಟ್ ಮಾಡ್ತೀವಿ. ತುಂಬಾ ಜನರು ನೋಡಿದೀನಿ ಆ ತರ. ಏನಿದು ಕಪಲ್ ಗೋಲ್ಸ್ ಟೈಪ್ಸ್ ಹಾಕ್ತಾರೆ ಗೊತ್ತಾ, ಮ್ಯಾಚಿಂಗ್ ಡ್ರೆಸ್ ಆಮೇಲೆ ತರಿಸೋದು ಆನ್ಲೈನ್ ಇಂದ. ಅದು ಓನ್ಲಿ ಫಾರ್ ಸೋಷಿಯಲ್ ಮೀಡಿಯಾ.